ಅಷ್ಟೇ. ನೀನೇನು ಯಾರು ನೀವು ಗೌರ್ಮೆಂಟ್ ಸರ್ವೆಂಟಾ? ಗೌರ್ಮೆಂಟ್ ಸರ್ವೆಂಟಾ ನೀನು? ಹಾಂ ಎಷ್ಟು ದಿನ ಮಾಡ್ತಿದ್ದೆ? ನೀನು ಯಾಕೆ ಕೈ ಮಾಡತ್ತಿ ಪ್ರೈವೇಟ್ ಇದ್ದಾವೆ? ಏನು ನಿನ್ನ ಹೆಸರು? ಸಂತೋಷ. ನಿಮಗೆ ಕೈ ಮಾಡಕ್ಕೆ ಯಾರು ಹೇಳಿದ್ರು? ನೀವು ಸರ್ಕಾರಿ ನೌಕರ ಸಂತೋಷ್? ಎಲ್ಲ ಗಾಡಿ ನೀವೇ ಕೈ ಮಾಡ್ತಿದ್ರಿ? ಹಾಂ ಯಾರು ಸಾಹೇಬ್ರು? ಯಾರು ಹೇಳಿದವರು? ಬರ್ರಿ, ಯಾರು ಸಾಹೇಬ್ರು ನೋಡೋ ಕೇಳೋಣ ಬರ್ರಿ. ನಿಮ್ಮ ಸಾಹೇಬ್ರಿಗೆ ಕೇಳ್ತೀನಿ ಬರ್ರಿ. ಯಾವ ಸಾಹೇಬ್ರಿ? ಬರ್ರಿ ಇವ್ರೇ ಬರ್ರಿ. ಸರಿ ಒಂದು ಸ್ವಲ್ಪ ಬರ್ರಿ. ಹಾಂ ಮಾಡ್ಕೋತೀವಿ ಇವ್ರೆ, ಮಾಡ್ಕೊಳಕ್ಕೆ ಬಂದಿದ್ದೌದಾ? ನೀವೇನು ಹೌದಾ? K28GA 0999 ಗಾಡಿ ನಂಬರ್ ಇದೆ RTO ಅವರು. ಸರ್ ಪ್ರೈವೇಟ್ ಸಂತೋಷ್ ಅವ್ರು ನೇಮಕ ಮಾಡ್ಕೊಂಡಿರಲ್ಲ? ಯಾವ ನೇಮಕ ಮಾಡ್ಕೊಂಡಿಲ್ಲ. ಹಾಂ ನಾನೇ ಇರೋದು ಇಲ್ಲಿ, ಗೌರ್ಮೆಂಟ್ ಐತೆ. ಅವ್ರಿಗೆ ಏನಪ್ಪ ಅಂದ್ರೆ ಈಗ ಸಂತೋಷ್ ಅವ್ರನ್ನ ಸರ್ ಹೇಳಿದ್ರು, ಅವ್ರು ಹೇಳಿದಕ್ಕೆ ನಾನು ಗಾಡಿ ಅವ್ರು ಕೈ ಮಾಡಿ ತರುತ್ತಿದ್ದಾರೆ. ಅವ್ರಿಗೆ ಏನೋ ಗೊತ್ತಿಲ್ಲ ನನಗೆ, ಇರೋದೇ ಇಲ್ಲ ಅವರೇ ಹೇಳ್ತಿದಾರಲ್ಲ. ಗಾಡಿ ಇದಾವೆ, ಹೋಮ್ ಗಾಡಿ ಇದಾರೆ. ಹಾಂ ಹೋಮ್ ಗಾಡಿ ಇದ್ರೆ ಮತ್ತೆ ಅವ್ರೇ ಕೈ ಮಾಡ್ತಿರ್ವಿ, ನಿಮ್ಮ ಎದುರು ಕೈ ಮಾಡ್ತಿರಲ್ಲ? ಹೋಮ್ ಗಾಡಿ ಇದಾರಲ್ಲ, ಮಾಡ್ತಾರಲ್ಲ. ಆತ ಯಾರು ನಿಮ್ಮ ಪರಿಚಯ ಇಲ್ಲ ನಿಮ್ಮ ಎದುರಿ? ಸಂತೋಷನ ಯಾಕೆ ಕರ್ಕೊಂಡ್ಬಂದಿದ್ರಿ ಇವ್ರೆ? ಅವನೇನು ಹೇಳ್ತಾನೆ ನೀವು? ಯಾರು CB ನವೀನ್ ಅಂತಂದು ಹೇಳಿ ಏನಿದೆ ಸರಿ. ನಿನಗೆ ಯಾರು ನವೀನ್ ಅವ್ರು ಏನಪ್ಪ ಅಂದ್ರೆ ಎಷ್ಟು ಸಂಬಳ ಎಷ್ಟು ಕೊಡ್ತಾರ ಅವ್ರು ನಿಮಗೆ? ನವೀನ್ ಅವ್ರೆ ಅವ್ರು ಸರ್ ನಿಮಗೆ ಎಷ್ಟು ಒಂದಿನಕ್ಕೆ ಎಷ್ಟು ಕೊಡ್ತಾರೆ ಸರ್? ನೀನು ಹೊಟ್ಟಿ ಪಡೆ ದುಡ್ಡು ನಿನ್ಗೇನಲ್ಲ, ಸಂಸಾರ ನಡಿಬೇಕಾದ್ರೆ ಕಷ್ಟ, ಬಡವ್ರ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋತೀನಿ. ಕನಿಷ್ಠ ಪಕ್ಷ ಎಷ್ಟಾದ್ರು ಕೊಡ್ತಾರೋ ಹುಡುಗ? ನೋಡಿ ಸರ್, 200 ದಿನ ಏನ್ ಮಾಡೋದು ಸರ್? ನಾವು ಸಾಹೇಬ್ರಿಗೆ ನಾವು ಯಾವ ಒಬ್ರ ಕೈ ನಾವು ಬಡ್ರದೇವ್ ಸರ್. 200 ಹೆಂಗ್ ದುಡಿತಾರ ಹುಡುಗ? ಇಲ್ರಿ ರಾಘು ಅಲ್ಲ ಸರ್, 200 ರೂಪಾಯಿ ಹೆಂಗ್ ಕೆಲಸ ಮಾಡ್ತೇವೆ ಹುಡುಗ? ಮತ್ತೆ ಅವರೆಲ್ಲ 10-20 ಸಾವಿರ ಚೆನ್ನಾಗೇನಪ್ಪ ಅಂದ್ರೆ ಸಂಬಳ ಅವ್ರು 60-70 ಸಾವಿರ ಸಂಬಳ ಇರೋ ಸರ್ಕಾರಿ ನೌಕರಿಗೆ ಜೀವನ ಮಾಡಕ್ಕಾಗಲ್ಲ ಅವ್ರಿಗೆ. ಅಧಿಕಾರಿಗಳಿಗೆ ನಾನು ಹೇಳ್ತಾ ಇರೋದು, ನಿನಗೆ 200 ರೂಪಾಯಿ ಕೊಡ್ತಾರ ಅವರು ಸಾಹೇಬ್ರು, ಆದ್ರೆ ಅವ್ರಿಗೆ 60-70 ಸಾವಿರ ಸಂಬಳ ಇದ್ರು ಸಾಲಲ್ಲ ಅವ್ರಿಗೆ, ಜೀವನ ಮಾಡಕ್ ಕಷ್ಟ ಇದೆ. ಏನೈತಿವ್ರೆ? ಯಾರು ಹೇಳಿದ್ರು? ನಾನು ಹೇಳ್ತಾ ಇಲ್ಲ, ಅವ್ರು ಹೇಳ್ತೇನೆ. ಇವ್ರೆ ಹಿಡ್ಕೋರಿ ಫೋನ್ ಹಿಡ್ಕೊಳ್ರಿ. ಅದಾ ನೀವು ಹೇಳಿದ್ರೆ ತಿಳಿದಿವ ನಾವು? ನೀವು ಹೇಳಿದ್ರೆ ತಿಳಿದಿವ ನಾವು? ರೆಕಾರ್ಡ್ ಮಾಡ್ಬೇಕು ರೂಲ್ಸ್ ಇದೆಯಾ? ಅಲ್ಲ ರೆಕಾರ್ಡಿಂಗ್ ಮಾಡ್ಬೇಕು ರೂಲ್ಸ್ ಇದೆಯಾ? ಮಾಡಬಾರ್ದು ಏನೋ ರೂಲ್ಸ್ ಇದೆಯಾ? ಹಾ ಮತ್ತೆ ನೀವು ಈಗ ಹೊರಗೆ ಜನ ಇಟ್ಕೊಂಡಿದ್ರಲ್ಲ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ, ಅವ್ರು ಹೇಳ್ತಾರೆ. ಮತ್ತೆ ನೀವೇನಪ್ಪ ಅಂದ್ರೆ ಕರ್ತವ್ಯ ಕಟ್ಟಿ ಅಂದ್ರೆ ಹೇಗೆ? ನಿಮ್ ಡಾಕ್ಯುಮೆಂಟ್ಸ್ ಬಿಟ್ಟಿದ್ನಾ? ಏನು ಬಿಟ್ಟಿದ್ನಾ? 353 ಅಂದ್ರೆ ಏನಾದ್ರು ಅರ್ಥ ಗೊತ್ತಿದೆಯಾ ನಿಮ್ಗೆ? ಕರ್ತವ್ಯ ಕಟ್ಟಿ ಅಂದ್ರೆ ಏನಾದ್ರು ಗೊತ್ತಿದೇನ್ರಿ ನವೀನವ್ರೆ? ಅದು ನೀವು ಕಳ್ಳರನ್ನ ಇಟ್ಕೊಂಡು ದಂಧ ಮಾಡಿ ರೊಕ್ಕ ಸಟಿಗೆ ನಾವು ಸುಮ್ಮನೆ ಇರಬೇಕು. ಅದು ಕರ್ತವ್ಯ ಕಟ್ಟಿನ? ಅದು ಕರ್ತವ್ಯ ಕಟ್ಟಿ. ಇದು ನೀವು ದುಡ್ಡು ಗಳಿಸಕ್ಕೆ ಈ ತರ ಮಾಡಿದ್ರೆ, ಇದು ಏನಾದ್ರು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಉಕ್ಕಿ ಬರ್ತದೆ. ಕರ್ತವ್ಯ ಕಟ್ಟಿ ಅಂದ್ರೆ ಯಾವ್ದು ಕರ್ತವ್ಯ ಕಟ್ಟಿ ನಿಮ್ಗೆ? ಇವ್ರೆ ನನಗೆ ಗೊತ್ತಿದೆ. ನಾನು ಏನೋ ಅಡ್ವೊಕೇಟ್ ನಾನು ಗೊತ್ತಿದೆ ಯಾವ್ದು. ಅದಕ್ಕೆ ಬೇರೆದವ್ರ ನೇಮಕ ಮಾಡ್ಕೊಂಡು ದುಡ್ಡು ಎತ್ತಿದ್ರಾ? ಇವ್ರು ಯಾರು? ಸಂತೋಷ್ ಯಾರು ಯಾಗಾರೆ? ನಿಮ್ಮ ಹೆಸರು ಹೆಂಗ್ ಹೇಳಿದ್ರು? ಅವ್ರು ಸುಮ್ಮನೆ ಹೇಳ್ತಾರಾ? ನಿಮ್ಮ ಹೆಸರು ಹೇಳ್ತಿದ್ರದು ಅವ್ರದ್ದು? ಅದಕ್ಕೆ ಕೇಳ್ತಾ ಇರೋದು ನಿಮ್ಗೆ. ಬಾಡಿಗೆ ಏನಪ್ಪ ಅಂದ್ರ ಜನರನ್ನ ಇಟ್ಕೊಂಡು ಏನಪ್ಪ ಅಂದ್ರ ನೀವು ಈ ತರ ದಂಧ ಮಾಡ್ತಿದ್ರಲ್ಲ, ಇದು ಒಳ್ಳೇದಲ್ಲ. ನೀವೇನ್ ಹೇಳ್ರಿ? ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಅದಾ ತಮಗೆ ಶೋಭೆ ತರೋದಲ್ಲ. ಯಾಕಂದ್ರೆ ಇದು ವೃತ್ತಿ ಬದುಕಿನಲ್ಲಿ ನಾನು ಸರ್ಕಾರ ಕೆಲಸ ಮಾಡ್ತೀನಿ, ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಗುತ್ತಿಗೆ ಇದ್ದಂತ ತಗೊಂಡು ಮಾಡಿದ್ರೆ ಇದು ಒಳ್ಳೆ ಅಲ್ಲ, ಮೌಲ್ಯಯುತ ಜೀವನ ಅಲ್ಲ ಇದು. ನವೀನವ್ರೆ ಅದಕ್ಕೇನು ಹೇಳ್ತಾ ಇರೋದು, ಪುಣ್ಯಾತ್ಮರು ಇವ್ರು ಹೇಳ್ತಾರೆ, ಕರ್ತವ್ಯ ಕಡ್ಡಿ. ಏನು ಕರ್ತವ್ಯ ಕಡ್ಡಿ? ಹೌದಾ? ಅದಕ್ಕೆ ಹೇಳ್ತೀನಿ, ಕರ್ತವ್ಯ ಕಡ್ಡಿ ಯಾವ್ದು? ಇದನ್ನ ಸರಿಯಾಗಿ ಇವರು ಸರ್ಕಾರಿ ನೌಕರಿಗೆ ಅದನ್ನ ಏನತ್ತು ಕಾಯ್ದೆ ಗೊತ್ತಿಲ್ಲ ಅವ್ರಿಗೆ. 353 ಎಲ್ಲಿ ಅನ್ವಯ ಆಗ್ತೈತಿ, ಏನು ಸುಡ್ಗಾಡ ಅದನ್ನು ಸರಿ ಗೊತ್ತಿಲ್ಲ ಇವ್ರು. ಅದ ಇದ್ರ ಪರಿಣಾಮ ಏನು ನ್ಯಾಯಾಲಯ ಚೀತು ತಂದು ಕ್ಯಾಕರ್ ಸುಗುತ್ತೈತಿ. ಯಾವ್ದು ಕೇಸ್ ಹಾಕೊಳ್ಬೇಕು, ಏನ್ ಹಾಕೋ ಏನಾದ್ರು ಇವ್ರು ಪ್ರಶ್ನೆ ಮಾಡಿದ್ರೆ ಇವ್ರು ಕಳ್ತನ ಮಾಡಿದ್ರೆ ನೋಡಿ, ಸಿಂಗಲ್ ರೋಡ್ ಇದೆ ತೋರಿಸಿಲ್ಲ ಹೇಳ್ತಾನೆ. ಹೌದಾ? ಒಂದೇ ಸಿಂಗಲ್ ರೋಡ್ ಆಗೈತಿ ಇಲ್ಲಿ ನೋಡ್ರಿ. ಅದ ಗಾಡಿ ಹಾಕಿ ಬರ್ತೈತೆ ತೋರಿಸಿ. ಸರಿ, ಸಿಂಗಲ್ ರೋಡ್ ನಲ್ಲಿ ಏನಪ್ಪ ಅಂದ್ರೆ ಈ ತರ ಏನಪ್ಪ ಗಾಡಿಯನ್ನ ಏನಪ್ಪ ಅಂದ್ರೆ ನಿಂತ್ಕೊಂಡು ಏನಪ್ಪ ನಿಲ್ಲಿಸ್ತಾರೆ. ಇಂದ್ರಾಕ್ಷರಿ ಜಾಗಿಲ್ಲ. ಅದು ಏನಪ್ಪ ಅಂದ್ರ ಯಾರು ಏನು ಹೊರ ಗುತ್ತಿಗೆ ಅವನೋ ಗುತ್ತಿಗೆ ಅಲ್ಲ. ಇವ್ರು ತಗೊಳ್ತಂತ ಏನಪ್ಪ ಅಂದ್ರೆ ಲಂಚದ ಹಣವನ್ನ ತಗೊಳಕ್ಕೆ ಒಬ್ಬನನ್ನ ನೇಮಕ ಮಾಡಿದ್ದಾರೆ, ಸಂತೋಷ್ ಅನ್ನೋನ್ನ. ಇದು ಏನಪ್ಪಾ ಅಂದ್ರೆ ಇದನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ 353 ಕರ್ತವ್ಯ ಕಡ್ಡಿ. ಏನು ಅಡ್ಡಿ ಇದು?
ನಾನು ನೋಡ್ಲಾರ್ದ ಏನು ಎಂದು ಏನಪ್ಪ ನಮ್ಮ ಮ್ಯಾಗ ಕೇಸ್ ಆಗಿಲ್ಲ. ಹಾ 200-300 ಕೇಸ್ಗಳು ಹಾಕೊಂಡು ನಾವು ಮಾಡಿದೀವಿ ಹೌದಾ, ಅದು ಗೊತ್ತಿಲ್ಲ ಪುಣ್ಯಾತ್ಮನಿಗೆ ಏನು ಆಯ್ತಪ್ಪ. ನಿಮ್ಮ ಕಡೆ ಏನಿಲ್ಲ, ನಿಮ್ ಕಡೆ ಇಲ್ಲ ಹುಡುಗ, ನಿಮ್ ಕಡೆ ಏನದ ಸಂತೋಷ, ನಿಮ್ ಕಡೆ ಏನ್ ತಪ್ಪ, ನೀನೇ ದುಡ್ಕೊಂತಿನವ, ನಿಮ್ ಬಗ್ಗೆ ಏನಿಲ್ಲ. ನೋಡಿ ಸರ್ ಐಡಿ ಕಾರ್ಡ್ ಹೌದು ಐಡಿ ಕಾರ್ಡ್ ನೀ ಯಾರು ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ನೀ ಗಾಡಿ ನಿಂದ್ರಿಸೋ ಯಾರು? ಗಾಡಿ ತರ್ಬೇಕು ನೀನ್, ಯಾರು ನೀ ಯಾರು ಅಧಿಕಾರ ಕೊಟ್ಟಾರ ನಿನಗೆ? ಇಲ್ಲ ನಮಗ್ ಗೊತ್ತಾಗ್ಬೇಕು. ನಾನು ನಿನ್ನ ಹೆಸರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನೀನ್ ಇದನ್ನ ಮಾಡ್ತೀನಿ. ಸಂತೋಷ ರೀ, ಈಗ ಹೋಗಿ ಅಲ್ಲಿ ಕಂಪ್ಲೇಂಟ್ ಈಗ ಕೊಡ್ತೀನಿ ನಿನ್ನ ಹೆಸರ ಮೇಲೆ. ಕೊಡ್ತೇವ್ರಿ ರೀ, ಕೊಡ್ತೇವ್ರಿ ಹೌದಾ. ಹಾ ಅದನ್ನೇ ಇರುತ್ತೆ ಹೌದಾ. ನಿನ್ ಕೊಡ್ತಾರೆ ಒಂದೊಂದು ಕರ್ಸ್ರಿ, ನಾವು ಅವ್ರ ಮೇಲೆ ಕೇಸ್ ಮಾಡೋಣ. ಇನ್ನೇನಪ್ಪ ಅಂದ್ರ ಈ ತರ ಏನಪ್ಪಾ ಅಂದ್ರ ಏನು ಮಾಡಿದ್ರು ಏನಪ್ಪಾ ಅಂದ್ರೆ ತಡ್ಕೊಳ್ಳೋದಕ್ಕ ಹಚ್ರಿ ಒಂಟ್ರಿಗೆ ಹಚ್ರಿ. ಹಾ ಹಚ್ರಿ ಹೌದಾ. ಹಾ ಹಚ್ರಿ ಒಂಟು. ನೀವೆಲ್ಲಿ ಹೋಗ್ತೀರಿ? ಇರ್ಬೇಕು ನೀವು, ದಯವಿಟ್ಟು ಎಲ್ಲಿ ಹೋಗ್ತೀರಿ ನೀವು? ಇರ್ಬೇಕು. ಹಾ ಆಫೀಸ್ ಹಾಕ್ರಿ ಇವ್ರೆ. ಹಾ ನಮಸ್ಕಾರ, ಒಂದ್ ನಿಮಿಷ ತಡ್ರಿ ಹೌದಾ, ಅವ್ರಿಗೆ ವಿಚಾರ ಮಾಡೋಣ. ಈತ ಏನಪ್ಪಾ ಅಂದ್ರ ನವೀನ್ ಅಂತ ಹೇಳಿ K28GA ಅಂತ ಹೇಳಿ 099 ಗಾಡಿ ಇದೆ. ಪುಣ್ಯಾತ್ಮರು ಏನು ಯಾರೋ ಹೊರಗಡೆ ಇರ್ತಕ್ಕಂಥ ಜನರನ್ನ ಬಳಸ್ಕೊಂಡು ಈ ತರ ಮಾಡೋದು ಒಂದಷ್ಟು ಏನು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಏನು ಇದು ಒಳ್ಳೆ ಗುಣ ಅಲ್ಲ, ಒಳ್ಳೆ ಗುಣ ಅಲ್ಲ. ನೀವು 112 ಕಾಲ್ ಮಾಡ್ರಿ ಹೌದಾ, ಕಾಲ್ ಮಾಡಿ ದಯವಿಟ್ಟು ನಾನು ಕೇಸ್ ಮಾಡ್ತೀನಿ, ಇವ್ರ ಮ್ಯಾಗ ಮಾಡ್ತೀನಿ, ಅವ್ರ ಮ್ಯಾಗ ಮಾಡ್ತೀನಿ. ಇದೇನ್ ತಿರುಗ್ತೀನಿ ನನಗೇನು 200-300 ಕೇಸ್ ಹಾಕಿದ್ದೇವೆ. KRS ಮ್ಯಾಗ ಯಾರಾದ್ರೂ ಅಂಜಿದೀವಾ, ಅಳಕಿದೀವಾ? 200-300 ಅಲ್ರಿ, 3000 ಕೇಸ್ ಹಾಕ್ರಿ ಅಂಜೋದಿಲ್ಲ ಅಲ್ರಿ. ನಮ್ಮ ಮ್ಯಾಗ ಹಾಕ್ರಿ ಯಾವ್ದು ಅಂಜಲ್ರಿ, ನೀವು ತಗೋರಿ. 200-300 ಕೇಸ್ ಹಾಕಿದ, 8 ಕೇಸ್ ಹಾಕಿಲ್ಲ ನನ್ನ ಮೇಲೆ ಇಂತಾವು. ಹಾ ನಾನು ಹತ್ರಿ ನವೀನ್ ನೆನ್ಪಾರ ಒಳ್ಳೆ ಬೆಳವಣಿಗೆ ಎಲ್ಲ. ನೀವು ಹೋಗ್ಬಿಡ್ರಿ ದಯವಿಟ್ಟು. ಎಲ್ಲಿ ಹೋಗ್ತೀರಿ ಇವ್ರೆ? ದಯವಿಟ್ಟು ನೀವು ನಿಮ್ ಡ್ಯೂಟಿ ಮಾಡ್ರಿ ಇವ್ರೆ, ಇಡ್ತಾನೆ ಇಲ್ಲೇ ಮಾಡ್ತಿರಲ್ಲ ಅಲ್ರಿ ಇವ್ರೆ. ಇಷ್ಟೊತ್ತನ ಇಲ್ಲೇ ಕೆಲಸ ಮಾಡ್ತೀರಿ, ಈಗ ಹೋಗುದಾ? ಅಲ್ಲ ಇಲ್ರಿ ಒಂದ್ ಸ್ವಲ್ಪ ರೀ. ಆ ಗಾಡಿ ನಂಬರ್ ತೋಡ್ರಿ, ಅವ್ರ ಆಫೀಸ್ಗೆ ಬಂದು ನಾವು ಕೇಸ್ ಮಾಡೋಣ. ಅಮಿದವ್ರೆ ಅಲ್ಲ ಅದ ಸೌಂಡ್ ಅಲ್ಲಿ ತೊಗೊಂಬರ್ಬೇಕ್ರಿ, ತೊಗೊಂಬ್ರಿ ಇಲ್ಲಿ ಲೈವ್ ಅಲ್ಲಿ ತೋರಿಸ್ಬೇಕು. ಪೊಲೀಸರು ಮಾತಾಡ್ತಿರ್ಬೇಕಲ್ಲ. ನೋಡ್ರಿ ಅವ್ರಿಗೆ ಸಂತೋಷ ಆ ಹುಡುಗ ಸಂಬಂಧ ಇಲ್ಲ ಅಂತ ಕುಂದ್ರಸ್ಕೊಂಡ್ರೆ ಅವ್ನ್ ಸಂಬಂಧ ಇಲ್ಲ, ಸಂಬಂಧ ಇಲ್ಲ ಯಾಕೆ ಕುಂದ್ರಿ? ಯಾಕೆ ಕುಂದ್ರಸ್ಕೊಂಡ್ರೆ ಅಲ್ಲಿ ಅದೇನ್ ಸಂಬಂಧ ಹೇಳ್ರಿ, ನೀವು ಯಾಕೆ ಕುಂದ್ರಿ? ಹ್ಯಾಂಗ್ ಕುಂದ್ರಸ್ಕೊಂಡ್ರೆ ಓಹೋ ಇದು ವಾಸ್ತವ ಸ್ಥಿತಿ ಏನಪ್ಪಾ ಅಂದ್ರೆ ಹೊರಗೆ ಏನಪ್ಪಾ ಅಂದ್ರೆ ಅವ್ನ ಸಂಬಂಧ ಇಲ್ಲ ಅಂದ್ರೆ ಅವ್ನ ಕುರ್ಸ್ಕೊಂಡು ಹೆಂಗ್ ಹೊಂಟ್ರಿ ಗಾಡಿ ಒಳಗೆ ಅಂತೇಳಿ. ಇದು ಈ ತರ ವಾತಾವರಣ ಕರ್ನಾಟಕದಲ್ಲಿ ನಡೀತಾ ಇರೋದು ಮನೆ ಸಿದ್ದರಾಮಯ್ಯ ಸಾಹೇಬ್ರು ನೋಡ್ಬೇಕು ದಯವಿಟ್ಟು. ಏನಪ್ಪಾ ಅಂದ್ರ ದಯವಿಟ್ಟು ಏನಪ್ಪಾ ಅಂದ್ರ ಹೇಳಿದ್ರೆ ಒಂದು RTO ಅಧಿಕಾರಿಗಳು ಇಲ್ಲಿ ರೋಡ್ ಇದು ಪರಿಸ್ಥಿತಿ ಏನಪ್ಪಾ ವಾತಾವರಣ. RTO ಅಧಿಕಾರಿಗಳದ್ದು ಈ ತರಕ್ಕೆ ಆಗ್ಬಾರ್ದು. ಒಳ್ಳೆ ತರಕ್ಕೆ ಜೀವನ ಮಾಡೋಕ್ ನಾವೇನ್ ಮಾಡ್ಬಾರ್ದು ದಯವಿಟ್ಟು. ಏಪ್ಪ ನಿಮ್ಗೇನು ಕಾಲ್ ಬೆಳದ್ ಬೀಳ್ತೀನಿ ನಾನೇ ಬಂದ ಕೈ ಮುಗಿದ ನವೀನವ್ರೆ, ಕೈಯ ಕಾಲ್ ಬೆಳದ್ ಬೀಳ್ತೀನಿ ಅಂದ್ರೆ ಪ್ರಾಮಾಣಿಕವಾಗಿ ಜೀವನ ಮಾಡೋಣ. ನಾಳ್ತೀನಿ ಇರೋ ದಿನ ಒಳ್ಳೆ ಜೀವನ ಮಾಡೋಣ. ಇದು ಸರಿಯಾಗಿ ಕಾಣಿಸಲ್ಲ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಇದು ಒಳ್ಳೆ ಲಕ್ಷಣ ಅಲ್ಲ. ನೋಡ್ರಿ ಏನಪ್ಪ ಅಂದ್ರೆ ಆತ ಏನಪ್ಪ ಗುತ್ತಿಗೆದಾರ ಒಳಗೆ ಕರ್ಕೊಂಡು ಹೋಗುದ್ರ, ಅದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನೋ ಓಡಿ ಹೋಗೋ ಬದುಕನ್ನ ಮಾಡ್ತಿದ್ದಾರೆ. ಇದು ಬಹಳ ಏನು ಹೇಸಿಗೆ ತಿನ್ನುವಂಥದ್ದು. ಅದೇ ಹಾ ಈಗ ಅಲ್ಲಿ ಒಬ್ಬ ಏಜೆಂಟ್ ಇದ್ದಾನೆ, ಅವನು ಕರ್ಕೊಂಡು ಹೋಗ್ತಾರೆ. ಸರ್ ಗಾಡಿ ತಾಂಬತ್ ಸರ್. ಹಾ ಗಾಡಿ ತಾಂಬತ್ ಸರ್. ಹಾ ಸರಿ, ಈ ಗಾಡಿ ನಂಬರ್ ಇದೆ. ಸರಿ ಆಯ್ತು, ಇರ್ಲಿ ನಾವು ಮಾತಾಡೋಣ. ಏನಪ್ಪಾ ಅಂದ್ರ ಒಂದ್ ಸ್ವಲ್ಪ ಇದನ್ನ ಹಿಡ್ಕೊಡ್ರಿ, ಒಂದ್ 2 ನಿಮಿಷ. ಹಾ ಜಾವ್ ಬೇಡ, ಒಂದ್ ಸ್ವಲ್ಪ ಇದನ್ನ ನೀವು ಹಿಡ್ಕೊಡ್ರಿ, ಒಂದ್ 2 ನಿಮಿಷ ಮಾತಾಡ್ತೀನಿ. 099 ಈ ಕಡೆ ಹಿಡ್ಕೊಡ್ರಿ, ಕೈಯನ್ನ ಹೀಗೆ ಹಿಡ್ಕೊಡ್ರಿ. ಸರಿ, ಬಿಜಿ ನವೀನ್ ಅಂತ ಹೇಳ್ಬಿಟ್ಟು ಏನು ಅವರು ಯಾರು 3 ಸ್ಟಾರ್ ಇದೆ ಪುಣ್ಯಾತ್ಮ ಏನಪ್ಪಾ ಅಂದ್ರೆ ಹೌದಾ. ಸರಿ ನಂಬರ್ ಗಾಡಿ ಈಗ ಕಳ್ಳನ್ ತರ ಓಡಿ ಹೋಗುದ್ರ ಹೌದಾ, ಬಿಜಿ ನವೀನ್ ಅಂತ ಹೇಳಿ ನಂಬರ್ ಕಳ್ಳನ್ ತರ ಏನಪ್ಪಾ ಅಂದ್ರೆ ಏನು ಹೊರಗಿನ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಇವರು ದಲ್ಲಾಳಿತನ ಅದು ಬಿಡ್ಬೇಕಪ್ಪ. ಈ ಕಡೆ ಹೋಗಿದ್ದ ಅವನು ಬಿಡ್ಬೇಕು. ಏನು ಕಳ್ಳನ್ ತರ ಏನಪ್ಪಾ ಅಂದ್ರೆ ಇವ್ರು ಓಡಿ ಹೋಗ್ತಾರೆ. ನಾನಂತೀನಿ ಹೊರಗಿನ ಜನರನ್ನ ತಮ್ಮ ಗಾಡಿಯಲ್ಲಿ ಇಟ್ಕೊಂಡು ರೊಕ್ಕವನ್ನ ಎತ್ತಿದ್ದಾರ. ಇದು ಯಾವ ತರಕ್ಕೆ ಸರಿ ತಂದು ನಾನು ಅಂತೀನಿ. RTO ಅಧಿಕಾರಿಗಳು ಅದು ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಬರ್ಬೇಕಾದ್ರೆ ಏನು ಹೇಳ್ತಾರೆ ಜನ, ನಾನಲ್ಲ ಸಾರ್ವಜನಿಕರು ಹೇಳ್ತಾರೆ, ಸಾಕಷ್ಟು ಏನಪ್ಪಾ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ಇಲ್ಲಿ ವರ್ಗಾವಣೆ ಮಾಡಿ ಬರ್ತಾರ ಅಂತಂದ ಹೇಳಿ ಜನ ಮಾತಾಡ್ಕೊಳ್ತಾರೆ ಈ ತರಕ್ಕೆ ಅಂತೇಳಿ. ಆದ್ರೆ ಇದು ಬಹಳ ಏನು ಖೇದಕರ ಸಂಗತಿ. ಯಾಕಂದ್ರೆ ಏನು ಯಾರು ನವೀನ್ ತಂದು ಹೇಳಿ ಹೌದಾ 3 ಸ್ಟಾರ್ ಇದೆ ಅಗಲ ಮೇಲೆ. ಆತ ಏನಪ್ಪಾ ಅಂದ್ರ ಒಬ್ಬ ಹೊರಗಡೆ ಇರ್ತಕ್ಕಂಥ ಯಾವನೋ ಒಬ್ಬನ ಅಧಿಕಾರಿಯನ್ನು ಕುಂಸ್ಕೊಂಡು ಮಾಡಿ ತನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇಂಥ ಕೆಟ್ಟ ಬದುಕನ್ನ ಹೇಯ ಬದುಕನ್ನ ನಡೆಸ್ತಕ್ಕಂಥ RTO ಅಧಿಕಾರಿಗಳಿಗೆ ನಾನು ಏನಪ್ಪಾ ಅಂದ್ರ ಅಧಿಕಾರವನ್ನು ಕೊಡ್ತೀನಿ. ಯಾಕಂದ್ರೆ
ಆತ ಮತ್ತೆ ಹೇಳ್ತಾನೆ ಅಂದ್ರೆ ನಮ್ಮನೆ ನಿನ್ಗೆ 353 ಹಾಕ್ತೀನಿ. ಅಯ್ಯೋ ನಾನು ಒಂದೇ ಹೌದಾ ಅಂದೆ ನಾನು. ಏನು 353 ನಾನು ನೋಡಿಲ್ಲ ನೋಡೋದ ಯಾವ್ದು ಕರ್ತ ಬಡ್ಡಿ ಆಗ್ತತಿ ಏನ್ ಸುದ್ದಿ. ಗಾಡಿ ಒಳಗೆ ಕುಂದಿರ್ಸ್ಕೋತಾರ. ನೀವ 353 ಕೇಸ್ ಹಾಕವ ಹಂಗ್ಯಾಕ ಅಂಜಿ ಓಡಿತ್ತು ಹುಡುಗ. ನಾನು ಅಂತೆ ಗೊತ್ತಾಗ್ಲೈತಿ ಹಂಗ್ಯಾಕ ಅಂಜಿ ಏನಪ್ಪ ಅಂದ್ರೆ ಮುಚ್ಕೊಂಡು ಓಡೈತಿ ಒಬ್ಬ ಅಧಿಕಾರಿಯಾಗಿ 3 ಸ್ಟಾರ್ ಇಟ್ಕೊಂಡು ಹೆಗಲ ಮೇಲೆ. ಹಿಂದೇನಪ್ಪ ಕಳ್ಳರನ್ನ ಹಾಕೊಂಡಿ ಬ್ಯಾಗ್ನಲ್ಲಿ. ಸಂತೋಷಕ್ಕೆ ಅವನಿಗೆ ಏನು ಸಂಬಂಧ ಇಲ್ಲ ಮಧ್ಯವರ್ತಿ ಅಂತ ಹೇಳ್ತಿ. ಮತ್ತೆ ಹಿಂದೆ ಗಾಡಿ ಹಾಕೊಂಡು ಹೋಗ್ತಿ. ಬರ್ಲಿ ಎಲ್ಲಿ ಕೋರ್ಟ್ ಕೇಸ್ ಮಾಡ್ತಾನ ನೋಡ್ತೀವಿ. ಇಂಥದ್ದೇನಪ್ಪ ಅಂದ್ರ ವ್ಯವಸ್ಥೆ ಏನಪ್ಪಾ ಅಂದ್ರ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಇದು RTO ಅಧಿಕಾರಿಗಳ ಏನಪ್ಪ ಕರ್ಮಕಾಂಡ ಏನು ಮುಗಿಲು ಮುಟ್ಟಿ ಹೋಗಿದೆ. ಹೀಗಾಗಿ ಇಂಥ ಹೇಸಿಗೆ ಬದುಕನ್ನು ನಡೆಸ್ತಕ್ಕಂಥ ಇಂಥ ಅಧಿಕಾರಿ ವರ್ಗಗಳನ್ನ ಏನಪ್ಪ ಅಂದ್ರ ಕೂಡಲೇ ಅಮಾನತುಗೊಳಿಸ್ಬೇಕು. ಸಾರಿಗೆ ಮಂತ್ರಿಗಳಿಗೆ ನಾನು ಕೇಳ್ತೀನಿ ಹೌದಾ, ಯಾಕಂದ್ರೆ ಇಂಥ ಏನಪ್ಪ ಅಂದ್ರೆ ಮಧ್ಯವರ್ತಿ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳು ಏನು ಯಾವ ತರಕ್ಕೆ ಬೇಕು ನಮಗೆ ಅನ್ನುವಂಥ ವಿಚಾರ. ನಾವು ನಮ್ಮ ಗಡಿ ತೊಗೊಂಡ್ರು ನಮ್ಮ ಗಡಿನೂ ಕೈ ಮಾಡ್ಕೊಂಡು ಏನಪ್ಪ ಅಂದ್ರ ಬರ್ಲಿ ಅಂತ ತರದೇವಿ ನಾವು ಅಂತೀವಿ. ಯಾರೋ ಅಂದತ್ಗಳಿ ನಾನು ಸಂತೋಷ ರೀ ನಮ್ಮ ಸಾಹೇಬ್ರಿ 200 ರೂಪಾಯಿ ಕೊಡ್ತಾ ಇರ್ತಾ. ಅಲ್ಲೋಗೋ ಮಹಾರಾಷ್ಟ್ರ ಕನ್ನಡ ಬಾರ್ಡರ್ ಅಲ್ಲಿ ಚರ್ಚೆದಲ್ಲಿ ಅಲ್ಲಿಗೂ ಅವನು ಪುಣ್ಯಾತ್ಮ ನನಗೂ 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದ. RTO ಕೈಯಾಗಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡುವಂತ ಇವನು 200 ಅಂತಾನ. ಎಲ್ಲ ಮಧ್ಯವರ್ತಿಗಳು ಮಾತಾಡ್ಕೊಂಡ್ಬಿಟ್ರಿ ಏನೋ ಒಂದು ಮೀಟಿಂಗ್ ಏನೋ ಸಂಘ ಮಾಡ್ಕೊಂಡ್ರಿ ಏನೋ ನನಗೆ ಗೊತ್ತಾಗ್ತಲ್ಲ. ಅಂದ್ರೆ ಒಂದು ಸಂಘ ಮಾಡ್ಕೊಂಡು ಏನ್ ಮಾಡೋದು ಅಂದ್ರೆ ಎಲ್ಲರೂ 200 ಸರ್ ಎಲ್ಲ ಕಡೆ ಹಂಗೆ ಆಗಿದ್ರಿ ಈಗ. ಶಿಕ್ರಿ 200 ಹೇಳೋದು. ಆ ಹುಡುಗ ಗಾಬ್ರೆ ಬಿಟ್ಟದ ಸಾಹೇಬ್ರ ಅಂತ ಹೇಳಿ ನಂಬಿ ಅದು ಬಂದಿತ್ತು ಒಳಗ. ಇವ ಒಳಗೆ ಇವ್ ಗಾಡಿ ಹಚ್ಕೊಳ್ಳಲಾಗನ ಅದಕ್ಕೆ ಒಂದು ತಿಳಿಯಲಾಗೈತಿ. ಚಂದ ಅನ್ಸುದ್ರಿ ಅವ್ರು 200-3 ರೂಪಾಯಿ ರೊಕ್ಕ ಕೊಡುದು ಜೋಬ್ ಬಿಡುದು. ಅದೇ ಹೋದ್ರು ನೀವು ಭ್ರಷ್ಟ ಸರ್ಕಾರ ಇರುದೇ. ಜನ ಬದಲಾಗಬೇಕು. ಈ JCB JDS ಕಾಂಗ್ರೆಸ್ ಬಿಜೆಪಿಯನ್ನು ಬಿಟ್ಟು ಪ್ರಾಮಾಣಿಕತಕ್ಕಂಥ KRS ಪಕ್ಷವನ್ನ ಗಮನಿಸಬೇಕು. ಏನು ಮಧ್ಯವರ್ತಿಯನ್ನ ಇಟ್ಕೊಂಡು RTO ಅಧಿಕಾರಿ ಇವತ್ತು ಮಾಡ್ತಕ್ಕಂಥ ಹಗರಣವನ್ನ ಬಯಲಿಗೆ ತಂದಿದ್ದೀವಿ. ರಾಜ್ಯದ ಜನ ಇದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು ಅಂತ ತಮಗೆಲ್ಲ ತಿಳಿಸ್ತಾ ನಾನು ಮತ್ತೆ ಮುಂದಿನ ಲೈವ್ ತಮಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶಾಣು ಶರಣಾರ್ಥಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಿಡ್ರಿ ಇದು ತಗೊಂಡ್ ಬಿಡ್ತೀನಿ ಬರ್ರಿ.